ನೋಡಿ, ದೆಹಲಿಗೆ ಹೋಗೋದಕ್ಕೆ ಸಿಎಂ ಮತ್ತು ಡಿಸಿಎಂ ಸರ್ವಸನ್ನದ್ಧರಾಗಿದ್ದಾರೆ. ಈ ಬಾರಿ ದೆಹಲಿಗೆ ಹೋಗಲೇಬೇಕು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು, ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ಫೈನಲ್ ಮಾಡಿಕೊಂಡೇ ಬರಬೇಕು ಅಂತ ಡಿಕೆ ಶಿವಕುಮಾರ್ ಅವರಂತೂ ಶಪಥ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಏನ್ ಬೆಳವಣಿಗೆ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮತ್ತೆ ದೆಹಲಿ ಕಡೆಗೆ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗೋಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅವರ ವಿಶೇಷ ಪೂಜೆ ಆಯಿತು. ಭಾರಿ ಕುತೂಹಲ ಮೂಡಿಸ್ತಾ ಇದೆ ನಾಯಕರ ಈ ದೆಹಲಿ ಟೂರ್. ಕುರ್ಚಿ ಕಿತ್ತಾಟದ ನಡುವೆಯೇ ಇಬ್ಬರು ಮತ್ತೆ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ. 2 ದಿನ ದೆಹಲಿಯಲ್ಲೇ ಇರಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ದೆಹಲಿ ಪ್ರವಾಸದ ಹಿಂದಿದೆಯಾ 4 ಅಜೆಂಡಾ ಅನ್ನೋದು ಸದ್ಯ ಇರುವ ಕುತೂಹಲ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕರೆ ಪ್ರವಾಸ ಸಕ್ಸಸ್, ಇಲ್ಲ ಅಂದ್ರೆ ಮತ್ತೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಬರಬೇಕಾಗುತ್ತೆ. ಪದೇ ಪದೇ ದೆಹಲಿಗೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಈ ಹಿಂದೆ ಅವಕಾಶನೇ ಸಿಕ್ಕಿರಲಿಲ್ಲ. ಬಟ್ ಈ ಬಾರಿ ಭೇಟಿ ಮಾಡಲೇಬೇಕು ಅಂತ ಆಲ್ರೆಡಿ ಹೇಳಿದ್ನಲ್ಲ, ಶಪಥ ಮಾಡಿಬಿಟ್ಟಿದ್ದಾರೆ ಸಿಎಂ ಅಲ್ಲ ಡಿಸಿಎಂ ಅವರಂತೂ ರಾಹುಲ್ ಗಾಂಧಿ ಮೇಲೆ ಒತ್ತಡ ತಂದು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಫೈನಲ್ ಮಾಡಿಕೊಂಡೇ ಬರಬೇಕು ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡಿಕೊಂಡೇ ಈ ಬಾರಿ ದೆಹಲಿಗೆ ಹೊರಟಿದ್ದಾರೆ ಅಂತ. ಹಾಗಾಗಿ ಆಲ್ರೆಡಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶ ಕೇಳಿದ್ದಾರೆ. ಅದು ಕೂಡ ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶ ಕೊಡಿ ಅಂತ ಬೇರೆ ಕೇಳಿದ್ದಾರಂತೆ. 2 ದಿನ ದೆಹಲಿಯಲ್ಲೇ ಇರೋ ಮೂಲಕ ಈ ರೀತಿ ಪ್ರತ್ಯೇಕವಾಗಿ ಭೇಟಿ ಮಾಡೋ ಮೂಲಕ ಚರ್ಚೆ ಮಾಡಲಿದ್ದಾರೆ ಇಬ್ಬರು ಉಭಯ ನಾಯಕರು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಬಟ್ ಲಾಸ್ಟ್ ಟೈಮ್ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗಿದ್ದು ಅಂತ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಇಬ್ಬರೂ ಕೂಡ ಡಿಸೈಡ್ ಮಾಡಿದ್ರು. ಬಟ್ ಭೇಟಿ ಆಗ್ಲಿಲ್ಲ, ಅವಕಾಶ ಸಿಗ್ಲಿಲ್ಲ. ಆದ್ರೆ ಅದೇ ದೆಹಲಿಯಲ್ಲಿ ಅತಿ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದ್ದು ಸಿದ್ದರಾಮಯ್ಯನವರ ಮಾತು. ಕಾರಣ ಅಲ್ಲೇ ಕೂತ್ಕೊಂಡು ರಾಷ್ಟ್ರೀಯ ಮಾಧ್ಯಮಗಳು ಸೇರಿದಂತೆ ನಮ್ಮ ಕರ್ನಾಟಕ ಮಾಧ್ಯಮಗಳು ಸೇರಿದಂತೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. 5 ವರ್ಷ ಪೂರ್ಣಾವಧಿಯ ತನಕ ಕೂಡ ನಾನೇ ಸಿಎಂ ಆಗಿರ್ತೀನಿ, ಪವರ್ ಶೇರಿಂಗ್ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಖಡಕ್ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದರ ಜೊತೆಗೆ ಅಷ್ಟು ಮಾತ್ರಕ್ಕೆ ಎಲ್ಲವನ್ನು ನಿಲ್ಲಿಸ್ಬಿಟ್ರ, ಇಲ್ಲ 2028ಕ್ಕೂ ಕೂಡ ನನ್ನ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಅನ್ನೋ ಮೂಲಕ ಮತ್ತೊಂದು ರೀತಿಯ ಚರ್ಚೆಯನ್ನ ಸಿದ್ದರಾಮಯ್ಯನವರು ಹುಟ್ಟು ಹಾಕಿದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಯಾವುದೇ ರಿಯಾಕ್ಷನ್ ಕೊಡದೇ ಇದ್ರು ಕೂಡ ಒಂದ್ ರೀತಿ ಸೈಲೆಂಟ್ ಆಗೇ ಇದ್ರು. ಹಾಗಾಗಿ ಒಂದ್ ರೀತಿ ಟೆನ್ಷನ್ ಅಲ್ಲೂ ಕೂಡ ಇದ್ರು. ಬಟ್ ಈ ಬಾರಿ ಹಂಗಾಗಬಾರದು ಅಂತ ದೆಹಲಿಗೆ ಹೋದ್ರೆ ಎಲ್ಲವನ್ನ ಕೂಡ ಡಿಸೈಡ್ ಮಾಡ್ಕೊಂಡೇ ಬರಬೇಕು ಅಂತ ಹೋಗಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಈ ಭೇಟಿ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಲಾಸ್ಟ್ ಟೈಮ್ ದೆಹಲಿಗೆ ಹೋದಾಗ ಇಬ್ಬರು ನಾಯಕರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಸಿಗ್ಲಿಲ್ಲ ಅನ್ನುವಂತ ಬೇಸರ ಆಯ್ತು. ಬಟ್ ಬೇಸರ ಡಿಕೆ ಶಿವಕುಮಾರ್ ಅವ್ರಿಗೆ ಮಾತ್ರ ಆಯ್ತು, ಸಿದ್ದರಾಮಯ್ಯನವ್ರಿಗೆ ಇರಲಿಲ್ಲ. ಯಾಕಂದ್ರೆ ಅಲ್ಲೇ ಕೂತ್ಕೊಂಡು ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರು, ನಾನೇ ಪೂರ್ಣಾವಧಿ ಸಿಎಂ ಅಂತ. ಬಟ್ ಈ ಬಾರಿ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ದೆಹಲಿಯಲ್ಲಿ ಅಂತ? ಎಸ್ ಶ್ರುತಿ, ಏನು ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಜೋರಾಗ್ತಿದೆ. ಸಿಎಂ ಫೈಟ್ ಬಗ್ಗೆ ಸಾಕಷ್ಟು ಸಚಿವರು ಮತ್ತು ಶಾಸಕರ ಹೇಳಿಕೆಗಳು ಮೇಲಿನ ಮೇಲೆ ಕೇಳಿ ಬರ್ತಾ ಇದ್ದಾವೆ. ಅದರ ಜೊತೆಗೆ ದೆಹಲಿಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಸಿಎಂ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಪೂರ್ಣಾವಧಿ ಸಿಎಂ ಕೂಡ ನಾನೇ ಆಗಿರ್ತೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಸ್ಥಾನದ ಬೆಂಬಲ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹೀಗಾಗಿ ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನು ಹಾಡಬೇಕಾದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನು ಪದೇ ಪದೇ ಕೇಳ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಸಾಕಷ್ಟು ಬಾರಿ ಅವಕಾಶವನ್ನು ಕೇಳ್ತಿದ್ದಾರೆ. ಆದರೆ 3-4 ಬಾರಿ ದೆಹಲಿ ಪ್ರವಾಸವನ್ನು ಕೈಗೊಂಡರೂ ಕೂಡ ರಾಹುಲ್ ಗಾಂಧಿ ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಯಾಕಂದರೆ ಬಿಹಾರ್ ಮತ್ತು ಒರಿಸ್ಸಾ ಚುನಾವಣೆಯಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಈಗ ಹೋಗ್ತಿರುವಂಥ ಪ್ರವಾಸ, ಇವತ್ತು ಹೋಗ್ತಿರುವಂಥ ಪ್ರವಾಸ, ನಾಳೆ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶವನ್ನು ಕೇಳಿರೋದ್ರಿಂದ ಅದರ ಜೊತೆಗೆ ಏನು ದೆಹಲಿಯಲ್ಲಿ ಹಿಂದುಳಿದ ವರ್ಗಗಳ ಒಂದು ಸಲಹಾ ಸಮಿತಿ ಮಂಡಳಿಯ ಒಂದು ಸಭೆ ಇದೆ. ಆ ಸಮ್ಮೇಳನದಲ್ಲಿ ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾರೆ ಅನ್ನೋದನ್ನು ಮುಂದಾಲೋಚನೆ ಇಟ್ಕೊಂಡು ಇವತ್ತು ಪ್ರವಾಸವನ್ನು ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೈಗೊಳ್ತಿದ್ದಾರೆ. ಹೀಗಾಗಿ ಈ ಒಂದು ಪ್ರವಾಸ ಸಕ್ಸಸ್ ಆಗುತ್ತಾ? ಇವರಲ್ಲಿ ಅಜೆಂಡಾಗಳು ಯಾವುದು ಅಂತಂದರೆ 3 ಅಜೆಂಡಾ ಇಟ್ಕೊಂಡು ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಚರ್ಚೆ ಆಗುವಂಥ ವಿಚಾರ ಪವರ್ ಶೇರಿಂಗ್ ಫೈಟ್ ವಿಚಾರ. ಇದಕ್ಕೆ ಒಂದು ಕ್ಲಾರಿಫಿಕೇಷನ್ ಬೇಕು. ಯಾಕಂದರೆ ರಾಜ್ಯದಲ್ಲಿ ಶಾಸಕರು ಮತ್ತು ಸಚಿವರು ಬೇಕಾಬಿಟ್ಟಿಯಾಗಿ ಮಾತಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರು ವಾರ್ನಿಂಗ್ ಕೊಟ್ಟರು ಕೂಡ ಯಾವ ರೀತಿಯಾದಂಥ ಏನು ಹೇಳಿಕೆಗಳಿಗೆ ಬ್ರೇಕ್ ಆಗ್ತಾ ಇಲ್ಲ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿ ಆಗಲೇಬೇಕೆಂದು ಸಿಎಂ ಮತ್ತು ಡಿಸಿಎಂ ಒಂದೇ ಫ್ಲೈಟ್ನಲ್ಲಿ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಅವರು ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಈ ಎಲ್ಲ ಊಹಾಪೋಹಗಳು ಎಲ್ಲ ಸಚಿವ ಶಾಸಕರ
ಚರ್ಚೆಗೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಈ ಬಾರಿ ಆದರೂ ಸಿಗುತ್ತಾ, ಈ ಬಾರಿ ಹೋಗುವಂಥ ಈ ಒಂದು ದೆಹಲಿ ಪ್ರವಾಸ ಸಕ್ಸಸ್ ಆಗುತ್ತಾ, ಅದ್ರ ಜೊತೆಗೆ ವಿಧಾನ ಪರಿಷತ್ ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ, ಅದ್ರ ಜೊತೆಗೆ ಏನು ಪ್ರಾಧಿಕಾರಗಳ ಅಧ್ಯಕ್ಷ ಸ್ಥಾನ, ಸದಸ್ಯರ ಸ್ಥಾನಗಳ ಸಾಕಷ್ಟು ವಿಳಂಬ ಆಗಿದೆ, ಆ ಒಂದು ನೇಮಕ ಆಗಬೇಕು. ಹೀಗಾಗಿ ಎಲ್ಲ 3 ಪ್ರಮುಖ 4 ಅಜೆಂಡಾಗಳನ್ನ ಇಟ್ಕೊಂಡು ಇವತ್ತು ದೆಹಲಿಗೆ ತೆರಳುತ್ತಿದ್ದಾರೆ. ಈ ಒಂದು ಪ್ರವಾಸ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಅದ್ರ ಜೊತೆಗೆ ಯಾವ ರೀತಿಯ ಫಲಪ್ರದ ಆಗುತ್ತೆ, ಈ ಒಂದು ಸಕ್ಸಸ್ ಆದರೆ CM 5 ವರ್ಷ ಕಂಟಿನ್ಯೂ ಆಗ್ತಾರ, DCM DK ಶಿವಕುಮಾರ್ ಮತ್ತೆ ಯಾವ ದಾಳವನ್ನು ಉರುಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.